ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೋನ್ಪೇಯಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮದೇ ಆದ ಯು ಪಿ ಐ ಐ ಡಿನ ನಿಮಗೆ ಬೇಕಾದಂಥ ಯು ಪಿ ಐ ಐ ಡಿನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋದನ್ನು ನೋಡಿ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಿರೋದು ಮೊದಲಿಗೆ ನಾನು ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫೋನ್ಪೇ ಆ್ಯಪ್ ಇಲ್ಲ ಅಂದರೆ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಫೋನ್ಪೇಯಲ್ಲಿ ಯಾವ ರೀತಿಯಾಗಿ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ನೀವು ನೋಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಯು ಪಿ ಐ ಐ ಡಿ ನಿಮಗೆ ಕ್ರಿಯೇಟ್ ಮಾಡುವ ಆಪ್ಷನ್ ಬರುತ್ತೆ. ಅವರು ಒಂದು ಮ್ಯಾನ್ಯುಲಿ ಕೊಟ್ಟಿರ್ತಾರೆ, ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಅಥವಾ ನಿಮ್ಮದೇ ಆದ ಅಲ್ಲೂ ಕೂಡ ನೀವು ಕಸ್ಟಮೈಸ್ ಮಾಡ್ಕೊಂಡಿರ್ಬೋದು. ಬಟ್ ನಿಮ್ಗೆ ಆವಾಗ ಅಕೌಂಟ್ ಕ್ರಿಯೇಟ್ ಮಾಡುವ ಯು ಪಿ ಐ ಡಿ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ಕೂಡ ನೀವು ಯು ಪಿ ಐ ಡಿ ನಿಮಗೆ ಬೇಕಾದಂತೆ ಸೆಲೆಕ್ಟ್ನ ಮಾಡ್ಕೊಳ್ಬೋದು, ಕ್ರಿಯೇಟ್ ಮಾಡ್ಕೊಳ್ಬೋದು. ಮೊದಲಿಗೆ ನಿಮ್ಮ ಯು ಪಿ ಐ ಡಿ ಯಾವುದಿದೆ ಅಂತ ಚೆಕ್ ಮಾಡೋದು ಯಾವ ರೀತಿ ಅಂತಂದರೆ ಮೇಲ್ಗಡೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ನಿಮಗೆ ಇಲ್ಲಿ ಯು ಪಿ ಐ ಡಿ ಅಂತ ಇದೆ ನೋಡ್ಬೋದು, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕ್ಯೂ ಆರ್ ಕೋಡ್ ಹಾಗೆ ಯು ಪಿ ಐ ಡಿ ಕೆಳಗಡೆ ಬರುತ್ತೆ ನೋಡ್ಬೋದು. ಅಲ್ಲಿ ನೋಡ್ಬೋದು ಯು ಪಿ ಐ ಡಿ ಆ್ಯಂಡ್ ನಂಬರ್ಸ್ ಕೆಳಗಡೆ ಮ್ಯಾನೇಜ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದರೆ ನಿಮಗೆ ಇಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ ಯು ಪಿ ಐ ಐ ಡಿಸ್ ಅಂತ ಕೆಳಗಡೆ. ಅಲ್ಲಿ ನೋಡ್ಬೋದು ನಿಮ್ಮ ಒಂದು ಯು ಪಿ ಐ ಡಿ ಯಾವುದಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು. ನಿಮ್ಮ ಯು ಪಿ ಐ ಡಿ, ನನ್ನ ಒಂದು ಯು ಪಿ ಐ ಡಿ R7975638989@axl ಇದೆ. ಅಂದರೆ ಆ್ಯಕ್ಟಿವೇಟ್ ಅಂತ ಸೈಡಲ್ಲಿ ಬಂದಿರೋದು ಅದು ಯು ಪಿ ಐ ಡಿ ಆ್ಯಕ್ಟಿವೇಟ್ ಆಗಿರಲ್ಲ. ಡಿಲೀಟ್ ಐಕನ್ ಹತ್ತಿರ ಬಂದಿರೋದು ಅದು ನಿಮ್ಮ ಯು ಪಿ ಐ ಡಿ ಆ್ಯಕ್ಟಿವೇಟ್ ಆಗಿರುತ್ತೆ. ನೀವು ಬೇಕಿದ್ರೆ ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಬೋದು, ನಂದು ನೋಡ್ಬೋದು. ಹಾಗೆ ನಿಮ್ಮ ಹೆಸರಲ್ಲೂ ಕೂಡ ಇರುತ್ತೆ. ಇಲ್ಲಿ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ನ ಮಾಡಿದರೆ ಸಕ್ಸಸ್ಫುಲಿ ಆ್ಯಕ್ಟಿವೇಟ್ ಅಂತ ಬರ್ತದೆ. ಅಂತಂದರೆ ನೀವು ಎಷ್ಟು ಯು ಪಿ ಐ ಡಿ ಬೇಕಾದರೂ ಆ್ಯಕ್ಟಿವ್ನ ಮಾಡ್ಕೊಳ್ಬೋದು. ಹಾಗೆ ನೀವು ಬೇಡದಿರೋ ಯು ಪಿ ಐ ಡಿನೂ ಕೂಡ ಡಿಲೀಟ್ ಮಾಡ್ಕೊಳ್ಬೋದು. ನೋಡ್ಬೋದು ನಾನು ಒಂದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ, ನೋಡ್ಬೋದು ಡಿಲೀಟ್ ಆಗಿದೆ. ಹಾಗೆ ನಿಮಗೆ ಸಾಕಷ್ಟು ಇರುತ್ತೆ, ಇದರಲ್ಲಿ ನೀವು ಆ್ಯಕ್ಟಿವೇಟ್ನ ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು. ನೀವು 2-3 ಆ್ಯಕ್ಟಿವೇಟ್ ಕೂಡ ಮಾಡಿ ಇಟ್ಕೊಳ್ಬೋದು. ಅಂದರೆ 2-3 ಇದ್ದರೆ ನೀವು ಯಾವ ಯು ಪಿ ಐ ಡಿ ಮುಖಾಂತರ ನಿಮ್ಗೆ ಯಾರಾದರೂ ಅಮೌಂಟ್ ಕಳಿಸ್ಬೇಕು ಅಂತಿದ್ರೆ ಆಗುತ್ತೆ. ಸೊ ನೀವು ಕೂಡ ಯು ಪಿ ಐ ಡಿ ಕೊಡುವಾಗ ನೀವು ಯಾವ್ದು ಆ್ಯಕ್ಟಿವೇಟ್ ಆಗಿರುತ್ತೆ ನೋಡಿ ಅದನ್ನೇ ಕೊಡಿ. ಅದರಲ್ಲಿ ನೀವು 3-4 ಆ್ಯಕ್ಟಿವೇಟ್ ಇದ್ದರೂ ಕೂಡ ಯಾವ್ದು ಕೊಟ್ಟರು ನಡೆಯುತ್ತೆ. ನೋಡ್ಬೋದು ನಂದು 3 ಆ್ಯಕ್ಟಿವೇಟ್ ಆಗಿದೆ, 3 ಆ್ಯಕ್ಟಿವೇಟ್ ಆಗಿಲ್ಲ. ನಾನು ಬೇಕಾದ್ರೆ ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ನೀವು ಯು ಪಿ ಐ ಡಿನ ಯೂಸ್ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.